ಅವಳನ್ನೇ ಕಳ್ಕೊಳ್ಳುವ ಹಾಗೆ ಮಾಡಿದ್ಯಲ್ವಾ. ಅಲ್ಲೇ ಇದ್ದರೆ ನಾನು ವಾಪಸ್ ಬಂದ ಮೇಲೆ ಇಲ್ಲ ರಾಮನಿಗೇನಾಗಲಿಲ್ಲ ನೋಡು ಅಂತ ಸಮರ್ಥಿಸ್ಲಿಕ್ಕೊಂದು ಅವಕಾಶ ಇರ್ತಿತ್ತು. ಆದರೆ ನೀನು ಆ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಅವಳ ಮೇಲೂ ಕೋಪ ಮಾಡಿಕೊಂಡು ಹೋಗಲಿ ಏನಾದರೂ ಆಗಲಿ ಅಂತ ಹೇಳಿ ನನ್ನನ್ನು ನೀನು ಹುಡುಕಿಕೊಂಡು ಬಂದಿದ್ದೆ. ನನ್ನ ಮೇಲೆ ಕರುಣೆ ಪ್ರೀತಿ ಕಕ್ಕುಲಾತಿ ಏನು ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ದುಡುಕಿನ ನಿರ್ಧಾರದಿಂದ ಮಾತ್ರ ನಾವಿವತ್ತು ಸೀತೆಯನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಇದ್ದರೆ ಅದು ನೀನು. ನಹಿತೆ ಪರಿತುಷ್ಯಾಮಿ, ನೀನು ಮಾಡಿದ ಕಾರ್ಯದಿಂದ ನನಗೆ ತೃಪ್ತಿ ಆಗಲಿಲ್ಲ, ನನಗೆ ಸಮಾಧಾನ ಆಗಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ ನೀನು ಮಾಡಿದ್ದು. ತ್ಯಕ್ತ್ವಾ ಯದ್ಯಾಸಿ ಮೈಥಿಲಿ, ಸೀತೆಯನ್ನು ಅಲ್ಲೇ ಆ ಕಾಡಿನ ನಡುವೆ ಏಕಾಂಗಿನಿಯಾಗಿ ಬಿಟ್ಟು ಬಂದಿಯಲ್ವ ನೀನು. ಅನೇನ ಕ್ರೋಧವಾಕ್ಯೇನ ಮೈಥಿಲ್ಯಾನಿಸುತ್ತೋ ಕ್ರುದ್ಧಾಯ ಪರುಷಂ ಶ್ರುತ್ವಾ ಸ್ತ್ರೀಯಾ ತ್ವಮಿಹಾಗತಃ. ಒಬ್ಬಳು ಕೋಪಗೊಂಡವಳು ಏನೇನೋ ಮಾತಾಡ್ತಾಳೆ ಅಂತ ಗೊತ್ತಿದ್ದು ಕೂಡ ಅವಳ ಕೋಪದ ಮಾತಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಿಬಿಡ್ತೇನೆ ಅಂತನ್ನುವ ಭಾವದಿಂದ ಇಷ್ಟು ಪೂರ್ವ ನಿರ್ಧಾರಿತವಾದಂತಹ ಈ ರಕ್ಕಸರ ದಾಳಿಯಲ್ಲಿ ನಾನು ಬಲಿಯಾಗಿದ್ದೇನೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡ ಮೇಲೆ ನೀನು ಕೂಡ ಅವಳು ಹೇಳಿದ ಮಾತಿಗೆ ಇದೂ ಕೂಡ ರಕ್ಕಸರದ್ದೇ, ಅವಳು ನಿನ್ನನ್ನು ಒತ್ತಾಯ ಮಾಡ್ತಾಳೆ, ರಾಕ್ಷಸರಲ್ಲ ಅಲ್ಲಿ ರಾಮನಿಗೆ ತೊಂದರೆ ಕೊಡ್ತಾ ಇದ್ದಾರೆ ರಕ್ಷಿಸು ಅಂತ ಅವಳಿಂದ ಹೇಳಿಸುವ ಹಾಗಾಗುತ್ತೆ, ಅದರಿಂದಾಗಿ ಮತ್ತೆ ಸೀತೆಯನ್ನು ನಾವು ಆಶ್ರಮದಿಂದ ಕಳ್ಕೊಳ್ಳುವ ಹಾಗಾಗುತ್ತೆ ಅಂತ ಯೋಚಿಸಬೇಕಿತ್ತನ್ನಲ್ವ. ಇದು ಲಕ್ಷ್ಮಣನ ಪರಿಸ್ಥಿತಿ. ಅತ್ತ ಸೀತೆಯೂ ಎದೆಗೆ ಕೈ ಹಾಕಿ ಮಾತಾಡಿದ್ಲು, ಇತ್ತ ರಾಮನು ನಾ ಅತಿಥೇ ತುಷ್ಯಾಮಿ, ನಿನ್ನ ವಿಷಯದಲ್ಲಿ ನನಗೆ ತೃಪ್ತಿ ಆಗಲಿಲ್ಲ, ನೀನು ಮಾಡಿದ್ದು ಯಾವುದು ಸರಿ ಇಲ್ಲ, ತಪ್ಪು ಮಾಡಿದಿ ನೀನು, ಸೀತೆಯನ್ನು ಬಿಟ್ಟು ಬರಬಾರ್ದಿತ್ತು, ಅವಳು ಬೈದರೂ ಅಲ್ಲೇ ಇರಬೇಕಿತ್ತು, ನೀನು ಬೈಸ್ಕೊಳ್ಬೇಕು ಆ ಸಮಯದಲ್ಲಿ. ಯಾಕೆಂದರೆ ಬೈಸ್ಕೊಳ್ಳೋದಕ್ಕಿಂತ ಹೆಚ್ಚು ಸೀತೆ ರಕ್ಷಣೆ ಮುಖ್ಯ ಆಗಿತ್ತು, ನೀನು ಅದನ್ನು ಯಾಕೆ ಯೋಚನೆ ಮಾಡಲಿಲ್ಲ, ದಡ್ಡನ ಹಾಗೆ ಸಿಟ್ಟು ಮಾಡ್ಕೊಂಡು ನೀನು ನನ್ನನ್ನು ರಕ್ಷಣೆ ಮಾಡಿಬಿಡ್ತೇನೆ ಅವಳಿಗೊಂದು ಸಮಾಧಾನ ಆಗಲಿ ಅಂತ ಅಂದ ಹಾಗೆ ಬಂದರೆ ಎಷ್ಟು ಸರಿ ಹೋಯಿತು. ಸರ್ವಥಾ ತ್ವಪನೀತಂತೆ ಸೀತೆಯ ಯತ್ ಪ್ರಚೋದಿತಃ ಕ್ರೋಧಸ್ಯ ವಶಮಾಪನ್ನಃ ನಾಕರೋ ಶಾಸನಂ ಮಮ. ನೀನು ನನ್ನ ಮಾತು ನಡೆಸ್ಕೊಡ್ಲಿಲ್ಲ, ಕೋಪಕ್ಕೊಳಗಾದೆ ಅಷ್ಟೇ, ನನ್ನ ಮಾತು ನಡೆಸ್ಕೊಡ್ಲಿಲ್ಲ. ನೀನು ರಾಮನ ಮಾತನ್ನು ನಡೆಸಿಕೊಡ್ಲಿಲ್ಲ ಅಂದರೆ ರಾಮನ ಬಗ್ಗೆ ನಿನಗೇನು ಗೌರವ ಇದೆ ಅಂತ ಅರ್ಥ. ಎಷ್ಟು ಇಕ್ಕಟ್ಟು ಅಡಕತ್ತರಿ ಅಂದರೆ ಇದೆ. ಅತ್ತಲೂ ದರಿ ಇತ್ತ ಪುಲಿ, ಏನು ಮಾಡಿದರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಲಕ್ಷ್ಮಣ ಸೇವೆ ಮಾಡುತ್ತೇನೆ ಅಂತ ಅವನಿಗೆ ಯಾವುದೇ ಒಂದು ನಿರ್ಬಂಧ ಇಲ್ಲದೆ ಆ ಸೇವೆಗೋಸ್ಕರ ಬಂದವನಿಗೆ, ಸೇವೆಯ ಪರಮ ಆಶೆಯಿಂದ ಬಂದವನಿಗೆ ಇಷ್ಟು ಕಠೋರವಾದ ಮಾತುಗಳನ್ನು ಕೇಳಿ ಅವನು ಹೇಗೆ ನಲುಗಿರಬಹುದು. ಆದರೆ ಒಂದು ಸಿಚುವೇಶನ್ ಹೇಗಿರುತ್ತೆ ಅನ್ನೋದನ್ನು ಹೇಳುತ್ತೆ.